ಹಸಿದ ಹೊಟ್ಟೆಗೆ ಅನ್ನ ನೀಡಬೇಕು. ಹಾಗೆಯೇ ತಮ್ಮ ಕೈಲಾದ ಮಟ್ಟಿಗೆ ಸಂಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕು ಎಂಬುವ ಉದ್ದೇಶದಿಂದ ಶ್ರೀಮತಿ ಗೌತಮಿ ವೈ ಮಹೇಶ್ ಮತ್ತು ಅವರ ತಂಡದವರು ಆನೇಕಲ್ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ನೂತನವಾಗಿ ಉಚಿತ ಮಧ್ಯಾಹ್ನದ ಬಿಸಿ ಊಟ ದಾಸೋಹ ಕೇಂದ್ರವನ್ನು ಪ್ರಾರಂಭಿಸಿದ್ದು, ಇಂದು ಬಿಜೆಪಿ ಪಕ್ಷದ ಹಿರಿಯ ಮುಖಂಡರಾದ ಹುಲ್ಲಳ್ಳಿ ಶ್ರೀನಿವಾಸ್ ರವರು ದಾಸೋಹ ವಿತರಣೆ ಕೇಂದ್ರಕ್ಕೆ ಭೇಟಿ ನೀಡಿ ಶ್ರೀಮತಿ ಗೌತಮಿ ವೈ ಮಹೇಶ್ ಮತ್ತು ಅವರ ತಂಡದ ಜನಪರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಮುಖಂಡರಾದ ಕುಳ್ಳಪ್ಪ, ಮೊಹಮ್ಮದ್ ಆಲಿ, ನಂದಕುಮಾರ್ ಮೊದಲಾದವರು ಭಾಗವಹಿಸಿದರು. ಏನಿವತ್ತು ಆನೇಕಲ್ ತಾಲೂಕಿನ ಆನೇಕಲ್ ಕ್ಷೇತ್ರದ ಭಾಗದಲ್ಲಿ ಆನೇಕಲ್ ನಗರದಲ್ಲಿ ವಿಶೇಷವಾಗಿ ಇವತ್ತು ಯಾರೂ ಸಹ ಮಾಡದಿರೋಂಥ ಕೆಲಸ ಮಹೇಶ್ ಮತ್ತು ಅವ್ರ ತಂಡದವ್ರು ಮಾಡವ್ರೆ. ವಿಷಯ ಏನಂತ ಹೇಳಿದ್ರೆ, ಯಾವ ರಾಜಕೀಯ ನಾಯಕರು ಎಷ್ಟೇ ದುಡ್ಡಿದ್ರೂ ಸಹ, ಯಾವುದೇ ಅಧಿಕಾರ ಇಲ್ಲದೆ, ರಾಜಕೀಯ ಇಲ್ಲದೆ ಬಡವರಿಗೆ, ಜನಸಾಮಾನ್ಯರಿಗೆ ಮಧ್ಯಾಹ್ನದ ಬಿಸಿ ಊಟ ಹಾಕುವಂಥ ಪ್ರತಿದಿನ ಒಂದು ವಿಶೇಷವಾದ ಕೆಲಸ. ಈ ಕೆಲಸನ ಯಾವ ನಾಯಕರು, ಯಾವ ರಾಜಕೀಯ ನಾಯಕರು ಎಷ್ಟೇ ದುಡ್ಡಿದ್ರೂ ಆಗದಿರುವಂಥ ಕೆಲಸ ಮಹೇಶ್ ಮತ್ತು ಅವರ ಸ್ನೇಹಿತರು ಈ ದಿನ ಆನೇಕಲ್ ನಗರದಲ್ಲಿ ಮಧ್ಯಾಹ್ನದ ಬಿಸಿ ಊಟವನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ. ಭಗವಂತ ಅವರಿಗೆ ಆರೋಗ್ಯ, ಆಯುಸ್ಸು, ಶಾಂತಿ, ನೆಮ್ಮದಿಯನ್ನು ಕೊಡಲಿ. ಚೌಡೇಶ್ವರಮ್ಮ ಆಶೀರ್ವಾದ ಇರಲಿ. ಇನ್ನು ಮುಂದಿನ ದಿನಗಳಲ್ಲಿ ಅವ್ರ ಶಕ್ತಿಯನ್ನು ಕೊಡೋದಾದರೆ ಇನ್ನೂ ಒಂದಷ್ಟು ಒಳ್ಳೆಯ ಕೆಲಸಗಳನ್ನು ಸಾಮಾಜಿಕವಾಗಿ ಮಾಡಲಿ ಅಂತೇಳಿ ಅವರಿಗೆ ಶುಭವನ್ನು ಹಾರೈಸ್ತೇನೆ. ಅವ್ರಿಗೆ ಒಳ್ಳೆಯದನ್ನು ಬಯಸ್ತೇನೆ. ಅವ್ರಿಗೆ ಒಳ್ಳೆಯದಾಗಲಿ. ಎಲ್ಲರಿಗೂ ಒಂದು ಸಂತಸ ಸುದ್ದಿ ಏನಂದರೆ ನಿನ್ನೆ ತಾನೇ ಓಪನ್ ಆಗಿದೆ. ಏನಂದರೆ ಅನ್ನದಾನ ಅಂದರೆ ಶ್ರೇಷ್ಠ ದಾನ ಅಂತ ಹೇಳ್ತಾರೆ. ಅಂಥ ಒಂದು ಕಾರ್ಯನ ಮಹೇಶ್ ಮತ್ತು ಅಲಿ ತಂಡದವರಿಂದ, ಅಲಿ ಸಂಘಟನೆಯಿಂದ ಮಾಡಿದ್ದಾರೆ. ಮತ್ತು ಏನಂದರೆ ಒಂದು ವಿಶೇಷ ಏನಂದರೆ ಇಲ್ಲಿ ಏನಂದರೆ ಗುಂಬ್ಳಾಪುರ ಮತ್ತು ಆನೇಕಲ್ ಇದರಿಂದ ಹೋಗೋರಿಗೆ ಮತ್ತು ಸರ್ಕಾರಿ ಆಸ್ಪತ್ರೆ ಮತ್ತು ಎಲ್ಲ ಇರೋದ್ರಿಂದ ಉಪಯೋಗ ಆಗಲಿ ಅನ್ನೋ ಒಂದು ಅನ್ನದಾನ ಕಾರ್ಯಕ್ರಮವನ್ನು ನಿನ್ನೆಯಿಂದನೇ ಹಮ್ಮಿಕೊಂಡಿದ್ದಾರೆ. ಮತ್ತು ಇದು ನಿರಂತರವಾಗಿ ನಡೆಯೋದು. ಯಾಕೆಂದರೆ ಅನ್ನದಾನ ಮಾಡಬೇಕು ಅಂದರೆ ಸುಮ್ಮನೆ ತಮಾಷೆ ಅಲ್ಲ. ಜೊತೆಗೆ ಇನ್ನೊಂದು ಅಂಥ ಒಂದು ಮಹತ್ವದ ಒಂದು ಕೆಲಸಕ್ಕೆ ಮಾಡಿದ್ದಾರೆ. ಮತ್ತು ಅವ್ರಿಗೆ ಎಲ್ಲರೂ ಕೈ ಜೋಡಿಸ್ಬೇಕು. ಯಾಕೆಂದರೆ ಮಾಡೋದಕ್ಕಿಂತ ಹೆಚ್ಚಾಗಿ ಕೈ ಜೋಡಿಸ್ತೇನೆ ಅವರು ನಿರಂತರವಾಗಿ ಇನ್ನೂ ಒಂದು ಉನ್ನತ ಮಟ್ಟದಲ್ಲಿ ಬೆಳ್ಕೊಂಡು ಹೋಗಲಿ ಮತ್ತು ಅದನ್ನೇ ನಿರಂತರವಾಗಿ ಚೆನ್ನಾಗಿ ಮಾಡಲಿ ಅಂತ ಕೇಳ್ಕೊಳ್ತಾ ನನ್ನ 2 ಮಾತುಗಳನ್ನು ಆಡ್ತಾಯಿದ್ದೀನಿ. ನಮ್ಮ ಕೈಯಲ್ಲದು ಆದಷ್ಟು ಸಹಾಯ ಮಾಡ್ತೀರಿ. ಮತ್ತು ಇದನ್ನು ಹೆಚ್ಚಾಗಿ ಏನಂದರೆ ಮಾಧ್ಯಮದವರು ಅದನ್ನು ಹೆಚ್ಚಾಗಿ ಒಂದು ಪ್ರಚಾರ ಮಾಡಿಸಿ ಅದನ್ನು ಸುದ್ದಿ ಮಾಡಿ. ಯಾಕೆಂದರೆ ಅವರಿಂದನೇ, ಯಾಕೆಂದರೆ ಮಾಧ್ಯಮದವರು ಮಾಡದೆ ಅಂದರೆ ಯಾವ ಕೆಲಸನೂ ಸಾಧ್ಯ ಇಲ್ಲ ಅನ್ನೋದೈತೆ. ಅದನ್ನು ನೀವು ಅದನ್ನು ಒಂದು ಹೆಚ್ಚಾಗಿ ಒಂದು ಸರಿಸಿ ಅವ್ರಿಗೂ ಸಹ ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಕೇಳ್ತೀನಿ.